ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಪೆಷಲ್ ವಿಡಿಯೋ ಒಂಥರ ಅಂತ ಹೇಳ್ಬೋದು. ಸೊ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಭಾವಿಸ್ತೀನಿ. ಇನ್ನು ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. Say hi. Give me the phone. Say hi. If you give me the phone, I'll say hi. Say hi. ಸೊ ನಾಳೆ ಚರಿಗೆ ಫಸ್ಟ್ ಡೇ ಆಫ್ ಸ್ಕೂಲು. ಆ್ಯಂಡ್ ಈ ಸತಿ ಚರಿಗೆ ಹೊಸ ಸ್ಕೂಲಿಗೆ ಹಾಕಿದ್ದೀವಿ. ಹೊಸ ಟೀಚರು, ಹೊಸ ಫ್ರೆಂಡ್ಸು, ಆ್ಯಂಡ್ ನಮಗೂ ಹೊಸದು. ಯಾಕೆಂತಂದರೆ ನಾವು ಸ್ಕೂಲ್ ಎಲ್ಲಿದೆ ರೂಟ್ ಎಲ್ಲ ನೋಡ್ಕೊಂಡಿಲ್ಲ. ನಾಳೆನೇ ಫಸ್ಟ್ ಹೋಗೋವಂಥದ್ದು. ಒಂದು ಸತಿ ಮಾತ್ರ ಟೀಚರ್ಸ್ ಮೀಟ್ ಇತ್ತು ಅಂತ ಒಂದು ಸತಿ ಹೋಗಿದ್ವಿ. ಜಸ್ಟ್ 3 days ಬಿಫೋರ್ ಅಷ್ಟೇ, ಒಂದೇ ಸತಿ ಹೋಗಿರೋದು ಸ್ಕೂಲ್ಗೆ. ಸ್ಕೂಲು ಫಸ್ಟ್ ಇಂಪ್ರೆಷನ್ ಬಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಈ 2 ವರ್ಷ ಹೋಗಿದ್ದು, ಪ್ರತಿ ವರ್ಷವೂ ಬೇರೆ ಬೇರೆ ಸ್ಕೂಲ್ ಚರಿ ಹೋಗಿದ್ದು. ಆ ಸ್ಕೂಲ್ಗಿನ ಈ ಸ್ಕೂಲ್ ತುಂಬಾ ಚೆನ್ನಾಗಿದೆ. ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ಹಾಗೆ ಒಂದು 800-900 ಜನ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ. ಆ್ಯಂಡ್ ಎನ್ವಿರಾನ್ಮೆಂಟು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಫಸ್ಟ್ ಇಂಪ್ರೆಷನ್ ಆ ಥರ ಇತ್ತು. ನೋಡೋಣ, ಚರಿ ಸ್ವಲ್ಪ ಎಕ್ಸೈಟೆಡಲ್ಲೇ ಇದ್ದಾಳೆ. ಆ್ಯಂಡ್ ನಮಗೂ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು. ನಾಳೆ ಸ್ಕೂಲ್ಗೆ ಬ್ಯಾಗ್ ಆಗಿರ್ಬೋದು, ಯೂನಿಫಾರ್ಮ್ ಎಲ್ಲ ತೊಗೊಂಡು ಬಂದಿದ್ದೀನಿ, ಹೊಸ ಯೂನಿಫಾರ್ಮ್. ಸೊ ಹಾಗೆ ಸ್ಕೂಲ್ ಸಪ್ಲೈಸ್ ಅಂತ ಇರುತ್ತೆ. ಸ್ಕೂಲ್ ಸಪ್ಲೈಸ್ ಎಲ್ಲ ನಾವು ಆನ್ಲೈನೆಲ್ಲ ಆರ್ಡ್ರ್ ಮಾಡಿದ್ದೀವಿ. ಸೊ ಅವರು ಸ್ಕೂಲ್ಗೆ ಕಳಿಸ್ಕೊಡ್ತಾರೆ ಚರಿ ಹೆಸರಲ್ಲಿ. ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ. ನೋಡಬೇಕು ನಾಳೆ ಹೇಗಾಗುತ್ತೆ. ಫಸ್ಟ್ ಡೇ ಸ್ಕೂಲು ಬೆಳಗ್ಗೆನೇ ಹೋಗಬೇಕು. ಆ್ಯಂಡ್ ಈ ಸ್ಕೂಲು ಹೋದ ಸ್ಕೂಲ್ಗಿಂತ ಸ್ವಲ್ಪ ದೂರ ಇದೆ. ಬೇಗ ಎದ್ದಾಳಬೇಕು. ಇಷ್ಟು ದಿನ ಸರಿ ಲೇಟಾಗಿ ಎದ್ದಾಳ್ತಿದ್ಲು, 8-8:30 ಮೇಲೆ ಎದ್ದಾಳ್ತಿದ್ಲು. ಇವಾಗ 6:15-6:30 ಒಳಗೇನೆ ಎದ್ದಾಳಬೇಕು. ನೋಡೋಣ ಏನು ಮಾಡ್ತಾಳೆ. ಆ್ಯಂಡ್ ಬೇಗನೆ ಮಲಗ್ಸಕ್ಕೆ ಟ್ರೈ ಮಾಡ್ತೀವಿ. ಇವತ್ತಿನ ರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ, ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ರೊಟೀನ್ ಸ್ಟಾರ್ಟ್ ಆದರೆ ನಾವು ಎಲ್ಲ ಬೇಗ ಎದ್ದಾಳಬೇಕು, ಎಲ್ಲ ಬೇಗ ಆಗಬೇಕು. ಆ್ಯಂಡ್ ಏನು ಲೇಝಿ ಡೇ ಅಂತ ಏನೂ ಇರೋದಿಲ್ಲ. ಸೊ ಲೆಟ್ಸ್ ಸಿ ಹೇಗಾಗುತ್ತೆ ಅಂತ. ಯಾವಾಗಲೂ ಇದೇ ರೀತಿ ಬಾಟಲ್ಸ್ಗಳನ್ನು ತೊಗೊಂಬರ್ತಾರೆ, ನೀರನ್ನ ಕೊಂಡು ತೊಗೊಂಬರ್ಬೇಕು. ನಿಮಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ, US ಅಲ್ಲಿ ನಾವು ನೀರನ್ನ ಇದೇ ಥರನೇ ತೊಗೊಂಡು ಬರಬೇಕಾಗತ್ತೆ. ಸೊ ಎಷ್ಟೊಂದು ಪ್ಲಾಸ್ಟಿಕ್ಗಳು ವೇಸ್ಟ್ ಆಗುತ್ತೆ. ಆ್ಯಂಡ್ ಸುಮಾರು ಜನ ಎಲ್ಲ ಇಲ್ಲಿರೋರೆಲ್ಲರೂ ಯೂಶ್ವಲಿ ಇದೇ ಥರನೇ ಯೂಸ್ ಮಾಡೋವಂಥದ್ದು. ಅಂದರೆ ವಾಟರ್ ಬಾಟಲ್ನ ಖರೀದಿ ಮಾಡಿ ಯೂಸ್ ಮಾಡ್ತಾರೆ. ಸೊ ಈ ಮನೇಲಿ ಎಲ್ಲಿ ನೋಡಿದ್ರು ವಾಟರ್ ಬಾಟಲ್ಸ್ಗಳು ಬಿದ್ದಿರುತ್ತೆ. ಆ್ಯಂಡ್ ಗ್ರಾಸರಿ ಅಂದರೆ ಒಂದು ಕೇಸ್ ನೀರು ನಮಗೆ ಒಂದು 4 ದಿನವೂ ಬರೋದಿಲ್ಲ, 3 ದಿನವೂ ಬರೋದಿಲ್ಲ, ಮತ್ತೆ ತೊಗೊಂಡು ಬರಬೇಕು. ಸ್ವಲ್ಪ ಕಾಸ್ಟ್ಲಿನೂ ಹೌದು. ಸೊ ಹಾಗಾಗಿ ನಾನಿವತ್ತು ಒಂದು ವಾಟರ್ ಪ್ಯೂರಿಫೈಯರ್ನ ತರಿಸಿದ್ದೀನಿ. ಸೊ ಅದು ಹೇಗಿದೆ ಏನು, ಆ್ಯಂಡ್ ಇಲ್ಲಿರೋರಿಗೆ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ ಅದು. ಸೊ ನೋಡೋಣ, ಅದನ್ನು ತರಿಸಿದ್ದೀನಿ, ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಇನ್ಸ್ಟಾಲ್ ಎಲ್ಲ ಮಾಡೋದು ನೋಡೋಣ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪ್ಯಾಕೇಜ್ ಬಂದಿದೆ. ಸೊ ಅದನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ. ಇದೇ ಬಂದು ಅಕ್ವಾಪ್ಯೂರ್ ಟೋ ಕಿಟ್ ಅನ್ನುವಂಥ ಒಂದು ವಾಟರ್ ಪ್ಯೂರಿಫೈಯರ್. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಓಪನ್ ಮಾಡಿಬಿಟ್ಟು ನೋಡೋಣ. ಇಲ್ಲಿ ಮ್ಯಾನ್ಯುವಲಲ್ಲಿ ಯಾವ್ಯಾವುದು ಏನೇನು ಪಾರ್ಟ್ಸ್ ಅಂತ ಕೊಟ್ಟಿದ್ದಾರೆ, ಏನೇನು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನ ನಾವು ಇದರೊಳಗೆ ನೋಡ್ಕೋಬಹುದು. ಹಾಗೆಯೇ ಇದು RO ಪ್ಯೂರಿಫೈಯರು, ಮತ್ತು 2 ವರ್ಷ ತನಕ ವಾಟರ್ ಫಿಲ್ಟರ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಓಪನ್ ಇಟ್. ಈ ವಾಟರ್ ಫಿಲ್ಟರ್ ಬಂದ್ಬಿಟ್ಟು ರಿವರ್ಸ್ ಆಸ್ಮೋಸಿಸ್ ಟೆಕ್ನಾಲಜಿ ಮುಖಾಂತರ ನಮ್ಮ ವಾಟರ್ನ ಪ್ಯೂರಿಫೈ ಮಾಡುತ್ತೆ. ಹಾಗೆ ಇದರೊಳಗೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಎಷ್ಟಿದೆ ಏನು ಪ್ರತಿಯೊಂದನ್ನು ತೋರಿಸುತ್ತೆ. ಸೊ ನಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನಾನು ತರಿಸಿರುವಂತಹ ವಾಟರ್ ಪ್ಯೂರಿಫೈಯರ್ ಬಂದ್ಬಿಟ್ಟು ನೀವು ನೋಡಿದ್ರಲ್ಲ ಟೋ ಕಿಟ್ ಅನ್ನುವಂಥದ್ದು. ಸೊ ಇದ್ರ ಒಳಗೆ ನಾವು ಪ್ರತಿ ಸತಿ ನಾವು ಫಿಲ್ಟರ್ನ ಚೇಂಜ್ ಮಾಡುವಂಥದ್ದಿಲ್ಲ. ಇಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ವಾಟರ್ ಪ್ಯಾನ್. ಸೊ ಇದ್ರೊಳಗೆ ನಾವು ಲೋಟನ ಇಟ್ಬಿಟ್ಟು ಇಲ್ಲಿಂದ ನೀರು ಬರುತ್ತೆ.
ಸೊ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಇದು ಫಿಲ್ಟರ್ ಆಗಿರುವಂತಹ ನೀರು ಈ ಜಗ್ಗಿಗೆ ಬರುತ್ತೆ. ಇಲ್ಲಿ ನಾವೇನಿರುತ್ತಲ್ಲ ಈ ಟ್ಯಾಂಕಲ್ಲಿ ನಾವು ವಾಟರ್ನ ತುಂಬಿಸ್ಕೊತೀವಿ. ಇದು ಈಸಿಯಾಗಿ ಎತ್ಬೋದು ಇಡ್ಬೋದು. ಸೊ ಇದನ್ನ ತಗೊಂಡು ನಾವು ವಾಟರ್ನ ಇಲ್ಲಿ ಮ್ಯಾಕ್ಸಿಮಮ್ ಲೆವೆಲ್ ಅಂತ ತೋರಿಸ್ತಿದಾರಲ್ಲ, ಸೊ ಇಲ್ಲಿ ತನಕ ನಾವು ವಾಟರ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿ ಇದನ್ನ ಜಸ್ಟ್ ಇಲ್ಲಿ ಇಟ್ಬಿಟ್ಟು ಆಮೇಲೆ ಈ ಥರ ಒಂದು ಪ್ಲಗ್ನ ಕೊಟ್ಟಿದ್ದಾರೆ. ಇದನ್ನ ಕನೆಕ್ಟ್ ಮಾಡಿ ಆನ್ ಮಾಡಿದ್ರೆ ಆಯಿತು. ಸೊ ನಮಗೆ ಪ್ಯೂರ್ ಆದಂತಹ ವಾಟರ್ ನಮಗೆ ಸಿಗತ್ತೆ. ಸೊ ಇದನ್ನ ಆನ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ಇವಾಗ ಫಸ್ಟ್ ನಾನು ಇದನ್ನ ರಿನ್ಸ್ ಮಾಡ್ಕೋತೀನಿ. ಯೂಸ್ ಮಾಡೋಕ್ಕಿಂತ ಫಸ್ಟ್ ಒಂದ್ಸತಿ ವಾಶ್ ಮಾಡ್ಕೊಳ್ತೀನಿ. ಮನೆಯಲ್ಲಿ ಈ ಥರ ಒಂದು ವಾಟರ್ ಪ್ಯೂರಿಫೈ ಇರೋದು ತುಂಬಾ ಮುಖ್ಯ ಅಂತ ನನಗೆ ಅನಿಸುತ್ತೆ. ಸೊ ಇದನ್ನು ಒಂದ್ಸತಿ ರಿನ್ಸ್ ಮಾಡ್ಕೊಳ್ತಾ ಇದ್ದೀನಿ ವಾಟರ್ ತುಂಬಿಸಿ ಯೂಸ್ ಮಾಡೋಕ್ಕಿಂತ ಮುಂಚೆ. ಹಾಗೆಯೇ ಈ ವಾಟರ್ನ ಎಲ್ಲಿ ತನಕ ತುಂಬಿಸ್ಬೇಕು ಅಂತಂದರೆ ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಮ್ಯಾಕ್ಸಿಮಮ್ ವಾಟರ್ ಲೆವೆಲ್ ತನಕ ಮಾತ್ರನೇ ತುಂಬಿಸ್ಬೇಕು, ಅದನ್ನು ಆಚೆ ತುಂಬಿಸ್ಬಾರ್ದು. ಸೊ ಅದನ್ನು ತೊಗೊಂಡು ಬಂದು ನಾವು ಇವಾಗ ಎತ್ತಕ್ಕೂ ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಸೊ ಈಸಿಯಾಗಿ ಲಿಫ್ಟ್ ಕೂಡ ಮಾಡಬಹುದು ನಾವು ಅದನ್ನು. ಸೊ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಇರುವಂತಹ ಕ್ಯಾಪ್ನ ಮುಚ್ಚಿದ್ರೆ ಆಯಿತು. ಹಾಗೆ ಪ್ಲಗ್ನ ಕನೆಕ್ಟ್ ಮಾಡಬೇಕು. ಸೊ ಪ್ಲಗ್ನ ಕನೆಕ್ಟ್ ಮಾಡಿದ ತಕ್ಷಣ ಈ ಥರ ಆನ್ ಆಗುತ್ತೆ. ನೋಡ್ತಾ ಇರ್ಬೋದು ನಮಗೆ ಪ್ರತಿಯೊಂದು ಕ್ಲೀನಾಗಿ ಅಲ್ಲೇ ಎಲ್ಲದನ್ನು ತೋರಿಸುತ್ತೆ. ಎಷ್ಟು TDS ಇದೆ, ಹಾಗೆ RO ಆನ್ ಆಗಿದೆ, ಎಷ್ಟು ಓಸ್ ಬೇಕು ಇದನ್ನೆಲ್ಲ. ಸೊ ನಾವು ಆನ್ ಮಾಡಿದಾಗ ನೋಡಿ ವಾಟರ್ ಬಬಲ್ಸ್ ಸ್ಟಾರ್ಟಿಂಗಿಗೆ ಸ್ವಲ್ಪ ವಾಟರ್ ಬಬಲ್ಸ್ ಎಲ್ಲ ಬರುತ್ತೆ. ಆ ನೀರನ್ನ ನಾವು ಚೆಲ್ಲಬೇಕು, ಅದನ್ನು ಯೂಸ್ ಮಾಡಬಾರ್ದು ಫಸ್ಟಿಗೆ ಬರುವಂತಹ ನೀರನ್ನು. ಸೊ ನಾನು ಒಂದು ಸ್ವಲ್ಪ ನೀರನ್ನ ಚೆಲ್ಲಿ ಅದಾದಮೇಲೆ ಆನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು 4 O's ಅಷ್ಟು ನೀರನ್ನ ನಾವು ಫಸ್ಟು ಫಿಲ್ಟರ್ ಮಾಡಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ನಮಗೆ ಎಷ್ಟು ಗ್ಲಾಸ್ ಅಂದ್ರೆ ನೀರು ಬೇಕು, ಈಗ 4 ounce ಬೇಕೋ, 8 ounce ಬೇಕೋ, 12 ounce ಬೇಕೋ, 17 ounce ಬೇಕೋ ಅನ್ನೋದು ಇರುತ್ತೆ. ಸೊ ಯಾವುದನ್ನ ಪ್ರೆಸ್ ಮಾಡ್ತೀವೋ ಅಷ್ಟು ನೀರು ನಮಗೆ ಕೆಳಗಡೆ ಬರುತ್ತೆ. ಸೊ ಇವಾಗ ನಾನು 8 ounce ಅಷ್ಟು ಪ್ರೆಸ್ ಮಾಡ್ತೀನಿ. ಪ್ಯೂರ್ ಆಗಿರುವಂಥ ನೀರನ್ನು ನಾವು ಆರಾಮಾಗಿ ಕುಡಿಬಹುದು. ಎಸ್, ನಿಮಗೂ ಈ ವಾಟರ್ ಪ್ಯೂರಿಫೈಯರ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಲಿಂಕ್ ಇರುತ್ತೆ. ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಟೀಚರ್ನ ಮೀಟ್ ಮಾಡೋಕ್ಕೆ, ಹಾಗೆ ಸ್ಕೂಲ್ನ ನೋಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ನೋಡೋಕ್ಕೆ ಒಂದು ಟೈಮಿಂಗ್ಸ್ನ ಕೊಟ್ಟಿರ್ತಾರೆ, ಹಾಗೆ ಡೇಟ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅವತ್ತಿನ ದಿನ ನಾವು ಅವರ ಹೊಸ ಟೀಚರ್ನ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಟೈಮು ಈ ಕಡೆ ಏರಿಯಾಗೆ ಬರೋವಂಥದ್ದು ಅಥವಾ ಈ ಸ್ಕೂಲಿಗೆ ಬರೋವಂಥದ್ದು ಹೊಸ ಸ್ಕೂಲು. ನಂಗೆ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣವೇ ಒಂಥರ ಆ ಸ್ಕೂಲ್ ವೈಬ್ಸ್ ಬಂತು. ಆ್ಯಂಡ್ ಇಲ್ಲಿ ಸುಮಾರು ಬುಕ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ ಫ್ರೀಯಾಗಿ ಮಕ್ಕಳಿಗೆ ತೊಗೊಳಕ್ಕೆ ಅಂತ. ಸೊ ಚರಿನೂ ಒಂದೆರಡು ಬುಕ್ನ ಪಿಕ್ ಮಾಡಿದ್ಲು. ಆ್ಯಂಡ್ ಎಷ್ಟೊಂದು ಆ್ಯಕ್ಟಿವಿಟೀಸ್ಗಳು ಇದ್ವು. ಆ್ಯಂಡ್ ಅಲ್ಲೆಲ್ಲ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗಿ ಟೈಗರ್ ವೇಷ ಹಾಕ್ಕೊಂಡಿರೋ ಈ ಥರದ್ದೆಲ್ಲ ಆಯಿತು. ಆ್ಯಂಡ್ ತುಂಬಾ ಕ್ರೌಡೆಡ್ ಇತ್ತು. ತುಂಬ ಪೇರೆಂಟ್ಸ್ಗಳು ಬಂದಿದ್ರು, ಮಕ್ಕಳು ಎಲ್ಲ ಬಂದಿದ್ರು. ಹೊಸ ಸ್ಕೂಲಿಗೆ ಬರೋವಂಥರಾಗಿರ್ಬೋದು, ಹಾಗೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗುವಂಥದ್ದು ಮುಖದಲ್ಲೆಲ್ಲ ಎಕ್ಸೈಟ್ಮೆಂಟ್ ಇತ್ತು. ಆ್ಯಂಡ್ ನಾವು ಚರಿ ಕ್ಲಾಸ್ ರೂಮ್ನ ಹುಡ್ಕೊಂಡು ಹೋದ್ವಿ. ಅಲ್ಲಿ ಅವಳಿಗೆ ಅಂತ ಟೇಬಲ್ ಮೇಲೆ ಅವಳ ಫೈಲು ಮತ್ತು ಅವಳಿಗೊಂದು ಗುಡಿ ಬ್ಯಾಗ್ಸ್ ಇಟ್ಟಿದ್ರು, ಚಾಕ್ಲೇಟ್ಸ್ ಇದನ್ನೆಲ್ಲ ಇಟ್ಟು ಅವಳಿಗೆ ಒಂದು ಕಲರಿಂಗ್ ಮಾಡೋಕ್ಕೆ ಅಂತ ಕೊಟ್ಟಿದ್ರು. ಸೊ ಅದೆಲ್ಲ ಮಾಡಿಕೊಂಡು ಟೀಚರ್ ಜೊತೆ ಮಾತಾಡಿಕೊಂಡು, ಮತ್ತು ಸ್ಕೂಲ್ ಸಪ್ಲೈಸ್ ಬಂದು ಇದಿಷ್ಟು ಅಂತ ಇರುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ಆರ್ಡರ್ ಮಾಡಿದ್ವಿ ಆನ್ಲೈನಲ್ಲಿ. ಸ್ಕೂಲಿಗೆ ಹೋಗೋ ದಿನ ಬಂದೇ ಬಿಡ್ತು. ಸೊ ಬೆಳಗ್ಗೆನೆ ಎಬ್ಬಿಸ್ತಾ ಇದ್ದೀನಿ ಚರಿಗೆ, 6:30ಕಿಂತ ಮುಂಚೆನೇ ಎಬ್ಬಿಸ್ತಾ ಇದ್ದೀನಿ. ಸರಿ ಸರಿ ಖುಷಿದಳಪ್ಪ, ಸ್ಕೂಲಿಗೆ ಹೋಗ್ಬೇಕಿವತ್ತು. ಗುಡ್ ಮಾರ್ನಿಂಗ್. ಈ ಕಡೆ ನೋಡ. ಗುಡ್ ಮಾರ್ನಿಂಗ್. Good morning. Let's go brush. Are you excited? ಸರಿ, ಹೊಸ ಸ್ಕೂಲು, ಹೊಸ ಫ್ರೆಂಡ್ಸು,
ಹೊಸ ಟೀಚರ್ ಚೆರಿ. ಯು ಎಕ್ಸೈಟೆಡ್ కదా? ರಿಯಲಿ? ಓಕೆ. ನೀ ಮಾಡಿಸ್ಬಿಡಪ್ಪಿ, ಅವಳಿಗೆ ಕೊಡು. ಆಮೇಳಪ್ಪ ಆಗೋಯ್ತು. I'm going to school. New school. ಬಂದ್ಮೇಲೆ ಹೇಳ್ಬೇಕಾಯ್ತಾ ಹೆಂಗಿತ್ತು ಫಸ್ಟ್ ಡೇ ಅಂತ. ಹೊಸ ಫ್ರೆಂಡ್ಸ್ ಮಾಡ್ಕೋ ಚರಿ. ಡೋಂಟ್ ಬಿ ಮೀನ್ ಟು ಯುವರ್ ನ್ಯೂ ಫ್ರೆಂಡ್ಸ್, ಓಕೆ? Okay. ಚರಿ ಅಂತ ಎಕ್ಸೈಟೆಡ್ ಆಗಿದ್ಲು, ಖುಷಿಯಾಗಿದ್ಲು. ಇಷ್ಟು ದಿನಗಳ ಕಾಲ ಲೇಟಾಗಿ ಎದ್ದು ಇವತ್ತು ಫಸ್ಟ್ ಡೇ ಬೇಗ ಎದ್ರು ಒಂದು ಸ್ವಲ್ಪ ಕ್ರ್ಯಾಂಕಿ ಇರ್ತವೆ ಮಕ್ಕಳು. ಸೊ ಆ ಥರ ಏನು ಇರಲಿಲ್ಲ. ಶಿ ವಾಸ್ ಫೈನ್ ಆ್ಯಂಡ್ ಹ್ಯಾಪಿ ಆಗಿದ್ಲು. ಆ್ಯಂಡ್ ಅವಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಹೊಸದೇ, ಅದೆಲ್ಲ ಮುಂಚೆನೇ ತಂದಿಟ್ಕೊಂಡಿದ್ದೆ ಹೇಳಿದ್ನಲ್ಲ. ಸೊ ಸಾಕ್ಸ್ ಎಲ್ಲ ಹಿಂದಿನ ದಿನ ರಾತ್ರಿನೇ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಟಿದ್ದೆ, ಸುಮ್ಮನೆ ಬೆಳಗ್ಗೆ ಗಡಿಬಿಡಿ ಆಗಬಾರ್ದು ಅಂತ. ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಅರೌಂಡ್ 6:50 ಅಷ್ಟೊತ್ತಿಗೆ ಚರಿ ಎಲ್ಲ ರೆಡಿ ಆದ್ಲು. ಸೊ ಅವ್ರ ಪಪ್ಪ ಶೂನ ಹಾಕ್ತಾ ಇದ್ದಾರೆ. ಇವಾಗ ಬಿಡುವಂತಹ ಟೈಮು ಮನೆನ. ಈ ಸ್ಕೂಲು ಹೊಸದು, ಹಾಗೆ ದೊಡ್ಡದಿದೆ, ತುಂಬಾ ರಶ್ ಇರುತ್ತೆ ಅಂತ ಗೊತ್ತಿತ್ತು. ಸೊ ಎಷ್ಟೊತ್ತಾಗುತ್ತೋ ಒಳಗೆ ಹೋಗೋಕ್ಕೆ. ಆ್ಯಂಡ್ ಸುಮಾರು ಕಾರ್ಗಳೆಲ್ಲ ನಿಂತಿರುತ್ತೆ. ಸೊ ಟೈಮ್ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಜಲ್ದಿನೇ ಬಿಟ್ವಿ ಮನೇನ, ಲೇಟಾಗಿ ಹೋಗ್ಬಾರ್ದು ಫಸ್ಟ್ ಡೇ ಸ್ಕೂಲ್ಗೆ ಅಂತ. ಎಸ್, ಈಗ ಟೈಮ್ ಬಂದು ಒಂದು 7 ಗಂಟೆ ಇನ್ನೂ ಆಗಿಲ್ಲ, 6:55 ಅಂತ ಅನಿಸುತ್ತೆ ಇವಾಗ ಟೈಮು. ಕೂಚ ಸರಿ. ಸೀಟ್ ಬೆಲ್ಟ್ ಹಾಕೋ ಕಂದ. ವೆರಿ ಯೋರ್ ಸೀಟ್ ಬೆಲ್ಟ್. Thank you for dirty gum. So many parents. Yeah. Excited to make me school. ನೋಡಿದ್ರಲ್ಲ ಎಷ್ಟು ಜನ ಪೇರೆಂಟ್ಸ್ ಇದ್ದಾರೆ, ಎಷ್ಟು ಕ್ರೌಡ್ ಇತ್ತು ಅಂತ. ಮಕ್ಕಳು ಸುಮಾರು ಜನ ಮಕ್ಕಳು ಎಲ್ಲರೂ ಅಟ್ ಎ ಟೈಮ್ ಸ್ಕೂಲ್ ಓಪನ್ ಆಗುತ್ತೆ. ಸೊ ಎಲ್ಲರೂ ಒಂದೇ ಟೈಮಿಗೆ ಹೋಗಬೇಕು, ಹಾಗಾಗಿ ಸುಮಾರು ರಶ್ ಇದೆ. ನಾನಂತೂ ಕಾರಲ್ಲೇ ಕುತ್ಕೊಂಡಿದ್ದೀನಿ, ಅವ್ರ ಪಪ್ಪ ಮಾತ್ರ ಹೋಗಿದ್ದಾರೆ ಚರಿನ ಕರ್ಕೊಂಡು. ಆ್ಯಂಡ್ ಕಾರ್ ನಿಲ್ಸೋಕ್ಕೂ ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ ಫುಲ್ಲು ಅದು. ಸೊ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ರು ಆದಮೇಲೆ ಒಬ್ಬರು ಹೀಗೆ ಹೋಗ್ತಾ ಇರೋವಂಥದ್ದು. ಈ ಲೈನ್ ಹೇಗಿರುತ್ತೆ ಅಂತಂದರೆ, ಚರಿಗೆ ಹೋಗ್ತಾ ಇರೋದು ಕಿಂಡರ್ ಗಾರ್ಡನ್. ಸೊ ಕಿಂಡರ್ ಗಾರ್ಡನ್ಗೆ ಸಪ್ರೇಟ್ ಲೈನು. ಪ್ರಿಕೆ 3 ಪ್ರಿಕೆ 4 ಈ ಸ್ಕೂಲಲ್ಲಿಲ್ಲ, ಕಿಂಡರ್ ಗಾರ್ಡನಿಂದನೇ ಸ್ಟಾರ್ಟು. ಆ್ಯಂಡ್ ಫಸ್ಟ್ ಗ್ರೇಡ್ಗೆ ಸಪ್ರೇಟ್ ಲೈನು, ಸೆಕೆಂಡ್ ಗ್ರೇಡ್ಗೆ ಈ ಥರ ಸಪ್ರೇಟ್ ಲೈನ್ಸ್ಗಳನ್ನು ಮಾಡಿರ್ತಾರೆ. ಸೊ ದಟ್ ಈಸಿ ಆಗುತ್ತೆ. ಹಾಗೆ ಒಂದು ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಅವಳು ಡ್ರೆಸ್ಸಿಗೆ ಹಚ್ಚಿರಬೇಕು. ಸೊ ಅದು ಅವ್ರಿಗೆ ಗೊತ್ತಾಗತ್ತೆ. ಇದು ಒಂದು ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು ಚರಿ. ಕೇಳೋಣ ಹೇಗಿತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಅಂತ. ಮಧ್ಯಾಹ್ನನೂ ನಾನು ಹೋಗಿರಲಿಲ್ಲ, ಅವ್ರ ಪಪ್ಪ ಅಷ್ಟೇ ಹೋಗಿದ್ರು. I will go get you surprise now. Your first day of school. How was it? Huh? Give it to mommy. ಯಾಕೆ? The keys are hurting me. Why this is? Take it.
ಹೆಂಗಿತ್ತು ಚೆರಿ ಕ್ಲಾಸ್? Did you like this photo? ಯಾ ಬಟ್ ವೈ ಸಾರಿ, ಹೆಂಗಿತ್ತಪ್ಪ ಇವತ್ತಿನ ಫಸ್ಟ್ನೇ ದಿನ? ಏನ ಗೊತ್ತಿಲ್ಲ ಅಂದ್ರೇನು? ನ್ಯೂ ಫ್ರೆಂಡ್ಸ್ ಆದ್ರಾ? ಆಮೇಲೆ ಟೀಚರ್ ಏನೇನು ಹೇಳ್ಕೊಟ್ರು? There was 11 girls and 11 boys. 11 girls and 11 boys in your class? Oh. 11 and 11. 22. Total 22. ನಿನ್ ಜೊತೆ ಯಾರು ಆಟ ಆಡಿದ್ರಿ ಇವತ್ತು ನಿಮ್ಮ ಕ್ಲಾಸಲ್ಲಿ? We went to recess. There was a big playground. ಓ, ಬಿಗ್ ಪ್ಲೇ ಗ್ರೌಂಡ್ ಇದೆನಾ? ಹೌದಾ? ಮತ್ತೆ ಬ್ರೇಕ್ಫಾಸ್ಟ್ ಲಂಚ್ ಅಲ್ಲೇ ಮಾಡ್ದ್ಯಾ? There was pre-K and there was 3rd grade, 4th, 2. ಸೆಕೆಂಡ್ ಗ್ರೇಡಾ? ಕಂದಮ್ಮ, ಲಂಚ್ ಏನು ಮಾಡಿದೆ, ಬ್ರೇಕ್ಫಾಸ್ಟ್ ಏನು ಮಾಡಿದೆ? Breakfast ಮಾಡಲಿಲ್ಲ. ಯಾಕೆ? We don't need breakfast. ಯು ಶುಡ್ We don't need breakfast. ಮಾಡಬೇಕಿತ್ತು. ಅವ್ರಿಗೆ ಸ್ಮಾಲ್ ಬನಾನಾ ಬೇಕಂತೆ. ಅದು ನೀರು ಕೊಡು. ಓಕೆ, ಲಂಚ್ ಏನು ಮಾಡಿದೆಪ್ಪ? ಬಾಕ್ಸ್ ಇರುತ್ತೆ. ಲಂಚಲ್ಲಿ ಕೆಫಿಟೇರಿಯಾದಲ್ಲಿ ಏನು ತಗೊಳ್ಳಿಲ್ವಾ? ಹಾಂ, ಯಾಕೆ ಕಂದಮ್ಮ? ನೋಡು, ಲಂಚ್ ಏನು ತಿಂದೆ ಹೇಳು? I didn't eat nothing at school. ವೈ? I just ate unde, apples and Papaya na Kolambi. ಪಪ್ಪ ಏನು ಹಾಕೊಟ್ಟಿತ್ತು ಅಷ್ಟೇ ತಿಂದ್ಯಾ? ಮಾಡ್ಕೊಂಡು ಹೋಗ್ಬೇಕು ಅವರೇ ಕೊಟ್ಟಿದ್ದಾರೆ. There was lunch. That was this big. ನೀ ತಿನ್ಬೇಕಿತ್ತು. I was feeling I didn't want to. There was hot. ಓಕೆ, ಯಾರಾದ್ರೂ ಫ್ರೆಂಡ್ಸ್ ಆದ್ರ ನಿಂಗೆ ಫಸ್ಟ್ ಡೇ? Only one. I met only one friend. ಹೆಸರೇನು ನಿನ್ ಫ್ರೆಂಡಿಂದು? Girl. ಯಾರು ಅವಳ ಹೆಸರೇನು? ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ ಬಿಡಿ, ಇಟ್ಸ್ ಓಕೆ. ನಿನ್ ಜೊತೆ ಆಟ ಆಡಿದ್ಲಾ? At activity. ಆಕ್ಟಿವಿಟಿ ಆಡಿದ್ರಾ? ಓಕೆ, ಮತ್ತೇನೇನು ಮಾಡ್ದೆ ಇವತ್ತು? ಆಮೇಲೆ ಮನೆಗೆ ಬಂದೆ. ಇಲ್ಲಿ ನೋಡ್ತಾ ಇರ್ಬೋದು, ಹಲಸಿನಣ್ಣು ಸುಮಾರು ವರ್ಷಗಳಾದಮೇಲೆ ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಚೆರಿ ಸ್ಕೂಲ್ ಬಗ್ಗೆ ಏನೂ ಹೇಳಲೇ ಇಲ್ಲ. ಹೇಗಿತ್ತು ಚೆರಿ? ಫ್ರೆಂಡ್ಸ್ ಆದ್ರ ಅಥವಾ ನಿಮ್ಮ ಹೊಸ ಫ್ರೆಂಡ್ಸ್ ಹೆಸರೇನು? ನಿಮ್ಮ ಟೀಚರ್ ಏನು ಹೇಳ್ಕೊಟ್ರು? ಏನು ಊಟ ಮಾಡಿದೆ? ಏನು ತಿಂದಿತ್ತು? ಏನೂ ಹೇಳಿಲ್ಲ ಅವಳು. ಐ ಡೋಂಟ್ ನೋ ಯಾಕೆ ಅಂತ. ಅವಳೇನೋ ಸ್ವಲ್ಪ ಏನಾದರೂ ಕೇಳಿದರೆ ಏನೋ ಡೈವರ್ಟ್ ಆಗ್ತಾ ಇದ್ಲು, ಮೈಂಡ್ ಅವಳು ಡೈವರ್ಟ್ ಆಗ್ತಾ ಇತ್ತು. ಆ್ಯಂಡ್ ಅಲ್ಲೇ ಬ್ರೇಕ್ಫಾಸ್ಟ್ ಕೊಡ್ತಾರೆ, ಅಲ್ಲೇ ಲಂಚ್ ಕೂಡ ಕೊಡ್ತಾರೆ, ಹಾಗೆ ಸ್ನ್ಯಾಕ್ ಕೂಡ ಕೊಡ್ತಾರೆ ಮಕ್ಕಳಿಗೆ. ಸೊ ಏನೇನು ತಿಂದ್ಲು ಅಂತ ನಂಗೆ ಗೊತ್ತಾಗಲಿಲ್ಲ. ಮನೆಗೆ ಬಂದಮೇಲೆ ಮತ್ತೆ ಊಟ ಮಾಡಿಸಿದೆ ನಾನು. ಇಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋರು ಗಮನಿಸ್ಬೋದು ನೀವು, ಶಿವಾನಂದ್ ಅವರು ನನ್ನ ಹಸ್ಬೆಂಡು. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಚೆರಿ ಅದನ್ನು ನೋಡ್ಕೊತ ಕೂತ್ಕೊಂಡಿದ್ದಾಳೆ. ಆ್ಯಂಡ್ ನಾನು ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸನ್ಸೆಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.